ನಾವು ಕರ್ನಾಟಕದ ಜನ ಎಷ್ಟು ಶ್ರೀಮಂತರು ಅನ್ನೋದು ನಿಮ್ಗೇನಾರ ಗೊತ್ತಿದೆಯಾ? ನಮ್ಮೆಲ್ಲರ ಸಂಪಾದನೆ ಎಷ್ಟು, ನಾವು ಎಷ್ಟು ಜನನ ಕೆಲಸಕ್ಕೆ ಇಟ್ಕೊಂಡಿದ್ದೀವಿ ಅಂತ ನಿಮ್ಗೇನಾರ ಅಂದಾಜಿದೆಯಾ? ಇರ್ಲಿಕ್ಕಿಲ್ಲ. ನೀವು ಪ್ರತಿ ವರ್ಷ ಸಂಪಾದನೆ ಮಾಡ್ತಿರೋದು 2 ಲಕ್ಷ ಕೋಟಿಗಿಂತಲೂ ಹೆಚ್ಚು. ನೀವು ಕೆಲಸ ಕೊಟ್ಟಿರೋದು ಸಾವಿರಾರು ಜನಕ್ಕೆ. ಇಲ್ಲಿ ನೋಡಿ, ನಿಮಗೆ ಗೊತ್ತಿದ್ದು ಗೊತ್ತಿಲ್ದಿರೋ ಸತ್ಯ, ನಮ್ಮ ಕರ್ನಾಟಕದ ಬಡ್ಜೆಟ್ ಹತ್ತತ್ರ 2 ಲಕ್ಷ ಕೋಟಿ. ಇದೆಲ್ಲ ನಾವು ಕೊಡ್ತಿರೋ ಡೈರೆಕ್ಟ್ ಅಂಡ್ ಇಂಡೈರೆಕ್ಟ್ ಟ್ಯಾಕ್ಸ್, ಅಂದ್ರೆ ತೆರಿಗೆಯಿಂದ ಬರೋದು. ನೀವು ಕೆಲಸ ಕೊಟ್ಟಿರೋದು ಸಾವಿರಾರು ಜನಕ್ಕೆ. ನಿಮ್ಮ ಮನೆ ಮುಂದೆ ಸ್ವಚ್ಛ ಮಾಡೋ ಪೌರ ಕಾರ್ಮಿಕರಿಂದ ಹಿಡಿದು ಕಾರ್ಪೊರೇಟರ್, MLA, ಚೀಫ್ ಮಿನಿಸ್ಟರ್, ಎಲ್ಲರಿಗೂ ಅಡ್ಮಿನಿಸ್ಟ್ರೇಷನ್, ಗವರ್ಮೆಂಟ್ ಅಡ್ಮಿನಿಸ್ಟ್ರೇಷನ್ ವರ್ಕ್ ಮಾಡೋ ಪ್ರತಿಯೊಬ್ಬ ಬ್ಯೂರೋಕ್ರಾಟ್ಸ್, IAS, KAS, IPS ಎಲ್ರಿಗೂ ಸಂಬಳ ಕೊಡೋದು ನೀವೇ. ನಿಮ್ಮ ಈ ಟ್ಯಾಕ್ಸ್ ಮನಿ ಅಂದ್ರೆ ತೆರಿಗೆ ಹಣ. ಹೌದು, ಅಂದ್ರೆ ಇವರೆಲ್ಲರೂ ನಮಗೋಸ್ಕರ ಕೆಲಸ ಮಾಡ್ತಿರುವಂತ ಎಂಪ್ಲಾಯೀಸ್, ವರ್ಕರ್ಸ್, ಹೌದು, ಕಾರ್ಮಿಕರು. ಆದರೆ ಈಗ ಆಗ್ತಿರೋದು ಮಾತ್ರ ವಿಪರ್ಯಾಸ. ಪ್ರಜಾಪ್ರಭುತ್ವದಲ್ಲಿ ಈ ಸತ್ಯ ನಿಮಗೆ ಕಾಣಿಸದೇ ಇರುವಂತ ಪರಿಸ್ಥಿತಿಗೆ ತಂದಿರೋದಕ್ಕೆ ಕಾರಣನೂ ನಾವೇ, ಬಲಿಪಶುಗಳು ನಾವೇ. ಹೇಗೆ ಅಂತೀರಾ? ಈ ಲಕ್ಷಾಂತರ ಕೋಟಿ ಸಂಪಾದನೆ ಮಾಡಿ ಅದನ್ನು ನಮಗೆ, ನಮ್ಮ ನೀಡ್ಸ್ಗೆ, ಸಮಾಜದ ಅನಿವಾರ್ಯತೆಗಳಿಗೆ ವಾಪಸ್ ಕೊಡೋದಕ್ಕೆ ನಾವು ಸೆಲೆಕ್ಟ್ ಮಾಡಿ ಎಲೆಕ್ಟ್ ಮಾಡ್ತಿರುವಂಥ ನಾಯಕರ ಅರ್ಹತೆನ ನಾವು ಜಾತಿ, ಮತ, ದುಡ್ಡು, ಹೆಸರು ಇದರಿಂದ ಅಳೆದು ಅಂಥವ್ರನ್ನ ಇಂಥ ಒಂದು ದೊಡ್ಡ ಸ್ಥಳಕ್ಕೆ, ದೊಡ್ಡ ಕೆಲಸಕ್ಕೆ, ಅಂದರೆ MLA, MP, ಮಿನಿಸ್ಟರ್ಗಳನ್ನ ನಾವು ಆಯ್ಕೆ ಮಾಡಿ ಕಳಿಸ್ತಿದ್ದೀವಿ. ಅಲ್ಲ ರೀ, ನಮ್ಮ ಮನೆಯಲ್ಲಿ 5,000 ರೂಪಾಯಿ ಕೊಟ್ಟು ಕೆಲಸಕ್ಕೆ ಇಟ್ಕೊಳ್ಳೋವಂಥ ಜನಗಳನ್ನೇ ನಾವು ತಳ ಬುಡ ಎಲ್ಲ ಚೆಕ್ ಮಾಡಿ ಟೆಸ್ಟ್ ಮಾಡಿ ಇಟ್ಕೊತೀವಿ. ಅಂಥದ್ರಲ್ಲಿ ನಮ್ಮ ಲಕ್ಷಾಂತರ ಕೋಟಿ ದುಡ್ಡನ್ನ ನಮಗೆ ಸೂಕ್ತ ರೀತಿಯಲ್ಲಿ ಹಿಂತಿರುಗಿಸುವಂಥ ವ್ಯಕ್ತಿಗಳನ್ನ, ಅಂದರೆ ವರ್ಕರ್ಸ್ನ, ಎಂಪ್ಲಾಯೀಸ್ನ ನಾವು ಯಾವ್ಯಾವುದೋ ಸಿಲ್ಲಿ ಕಾರಣಕ್ಕೆ ಎಮೋಷನಲ್ ಆಗಿ ಜಾತಿ, ಮತ, ಅವನೊಬ್ಬ ದೊಡ್ಡ ವ್ಯಕ್ತಿ, ದುಡ್ಡಿರೋನು, ಅವನ ಹಿಂದೆ ತುಂಬ ಜನಗಳಿದ್ದಾರೆ, ಇದು ತುಂಬ ಫೇಮಸ್ ವ್ಯಕ್ತಿ ಅಂತ ಎಲೆಕ್ಟ್ ಮಾಡ್ತೀವಿ. ನಾವು ಮಾಡ್ತಿದ್ದೀವೋ ಅಥವಾ ಅಂಥ ಪರಿಸ್ಥಿತಿನ ಕ್ರಿಯೇಟ್ ಮಾಡಿ ನಮ್ಮ ಕೈಲಿ ಇವ್ರುಗಳೆಲ್ಲ ಮಾಡಿಸ್ತಿದಾರೋ ಅರ್ಥ ಆಗ್ತಾ ಇಲ್ಲ. ಏನು ಮಾಡೋದು? ಇಲ್ಲಿರೋರೆಲ್ಲ ಇಂಥವ್ರೆ, ನಮಗೆ ಬೇರೆ ಆಪ್ಷನ್ ಇಲ್ಲ, ಚಾಯ್ಸ್ ಇಲ್ಲ. ಇರೋ 3ರಲ್ಲಿ ಇವ್ರು ಸ್ವಲ್ಪ ಬೆಟ್ರು ಅಂದ್ಕೊಂಡು ನಾವು ಎಲೆಕ್ಟ್ ಮಾಡ್ತೀವಿ. ಇದು ನಿಮಗೆ ಮಾತ್ರ ಅಲ್ಲ, ನನಗನ್ಸಿರೋದು ಇದೇನೆ. ಹಾಗಾದರೆ ಇದಕ್ಕೆ ಬೇರೆ ದಾರಿನೇ ಇಲ್ವಾ?